ಎಸ್ಐಟಿ ದಾಳಿ ವೇಳೆ ದಾಖಲಾತಿಗಳನ್ನು ಸುಟ್ಟ ಆರೋಪ. ನಾವು ಯಾವುದೇ ಚುನಾವಣೆ ದಾಖಲೆಗಳನ್ನು ಸುಟ್ಟಿಲ್ಲ. ದೀಪಾವಳಿ ಹಬ್ಬಕ್ಕಾಗಿ ಮನೆ ಸ್ವಚ್ಛ ಮಾಡಿದಾಗ ಹಳೆ ಪೇಪರ್ ಸಿಕ್ಕಿದೆ. ನಮ್ಮ ಮನೆ ಆಳುಗಳು ಸಿಕ್ಕಿರೋ ಹಳೆ ಪೇಪರ್ ಸುಟ್ಟಿದ್ದಾರೆ. ಚುನಾವಣಾ ದಾಖಲಾತಿ ಸುಡೋದಾದ್ರೆ ದೂರ ಹೋಗಿ ಸುಡ್ತಾ ಇದ್ವಿ. ನಾವ್ಯಾಕೆ ಮನೆ ಮುಂದೆನೆ ಸುಡ್ತಾ ಇದ್ವಿ? ವೋಟ್ ಚೋರಿ ಎಲ್ಲ ಸುಳ್ಳು. ಕಲಬುರಗಿಯಲ್ಲಿ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಡಾಕ್ಯುಮೆಂಟ್ಸ್ಗಳನ್ನು ಸುಟ್ಟು ಹಾಕಿದ್ದೀರಿ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದಾಗ ನಾವ್ಯಾಕೆ ಆ ಡಾಕ್ಯುಮೆಂಟ್ಸ್ಗಳನ್ನು ಸುಡಬೇಕು? ನಾವು ಹಂಗೇನಾದರೂ ಉದ್ದೇಶಪೂರ್ವಕವಾಗಿ ಸುಟ್ಟಿದ್ರೆ ಮನೆಯಲ್ಲಿ ಯಾಕೆ ಸುಡ್ತಾ ಇದ್ವಿ? ದೂರ ಎಲ್ಲಾದರೂ ಹೋಗಿ ಸುಟ್ಟು ಬರ್ತಾ ಇದ್ವಿ ಅನ್ನೋ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ಓಟ್ ಚೋರಿ ಎಲ್ಲ ಸುಳ್ಳು. ನಾವ್ಯಾಕೆ ಮನೆ ಮುಂದೆನೆ ಸುಡ್ತಾ ಇದ್ವಿ ಈ ಎಲ್ಲ ಪೇಪರ್ಗಳನ್ನು ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ದೀಪಾವಳಿ ಹಬ್ಬಕ್ಕಾಗಿ ಮನೆ ಕ್ಲೀನ್ ಮಾಡಿದಾಗ ಹಳೆ ಪೇಪರ್ ಸಿಕ್ಕಿದೆ, ಅದನ್ನೆಲ್ಲ ಸುಟ್ಟು ಹಾಕಿದ್ದಾರೆ. ಅದರಲ್ಲಿ ಏನು ತಪ್ಪು? ನಮ್ದೇನಾದರೂ ದುರುದ್ದೇಶ ಇದ್ದಿದ್ರೆ ಅಥವಾ ಏನಾದರೂ ಬೇರೆ ಉದ್ದೇಶ ಇದ್ದಿದ್ರೆ ನಾವ್ಯಾಕೆ ಮನೆ ಹತ್ರ ಸುಡ್ತಾ ಇದ್ವಿ ಅನ್ನೋದು ಅವ್ರ ಪ್ರಶ್ನೆ. ಅದು ಸುಳ್ಳಿದೆ. ಇವತ್ತು ಇಲ್ಲಿ ಗುಲ್ಬರ್ಗ ಮನೆ ಒಂದು ರೇಡ್ ಮಾಡಿದ್ರು SITದವರು, ಅಲ್ಲಿ ಏನೂ ಸಿಗಲಿಲ್ಲ. ನಮ್ಮ ಆಳಂದಕ್ಕೂ ಕೂಡ ಇವತ್ತು ಬಂದು ರೇಡ್ ಮಾಡಿದ್ದಾರೆ. ಇವತ್ತು ಅದು ಸುಟ್ಟು ಹಾಕಿದ್ದಾರೆ ತಂದು ಒಂದು ಅಪಾದನೆ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಈಗ ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ, ಆ ಥರ ಆಳುಗಳು ಕ್ಲೀನ್ ಮಾಡಿದ್ದಾರೆ. ಏನು ಕಚರ ಪಟ್ಟಿ ಇದ್ದು ಸುಟ್ಟಿದ್ದಾರೆ. ನಂಬಲ್ಲಿ ಏನು ಮತ ಚೋರಿದಿಲ್ಲ, ಏನೂ ಇಲ್ಲ. ನಂಬಲ್ಲಿ ನಾವು ಮಾಡೇ ಇಲ್ಲ. ಅದು ಏನು ಸಂಬಂಧ ಏನಿಲ್ಲ, ನಾವು ಮಾಡೇ ಇಲ್ಲ. ಆದರೆ BR ಪಾಟೀಲ್ ಹೇಳಿದ್ದಾರೆ, ಅದಕ್ಕೆ SIT ಇದು ಅಪ್ರೂವ್ ಮಾಡಿದ್ದಾರೆ. SITದವ್ರು ಬಂದು ಮಾಡ್ತಾ ಇದ್ದಾರೆ. ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಏನೂ ಸಿಕ್ಕಿಲ್ಲ, ನಮ್ಮ ಆಳಂದಲ್ಲೂ ಏನೂ ಸಿಕ್ಕಿಲ್ಲ. ಒಂದು ವೋಟರ್ ಲಿಸ್ಟ್ ಸಿಕ್ಕದು. ವೋಟರ್ ಲಿಸ್ಟ್ ನಂಬಲ್ಲಿ ನಾವು ರಾಜಕೀಯದವ್ರು ಇದ್ದೇವೆ, ಇದ್ದೇ ಇರ್ತದೆ ವೋಟರ್ ಲಿಸ್ಟ್. ಇವತ್ತು ಇದೆಲ್ಲ ಒಂದು ಷಡ್ಯಂತ್ರ ತಂದ್ಕಿಸಿನ ನಾನು ಹೇಳ್ತೀನಿ. ಈಗ ಮಿನಿಸ್ಟ್ರೂ ಕೂಡ ಈಗ ಮಾಡಬೇಕು ತಂದ್ಕಿಸಿನ ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿಯವರು ಸಿದ್ದರಾಮಯ್ಯವರು ಮಾಡ್ತಾ ಇಲ್ಲ, ಇವತ್ತು ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ರಾಹುಲ್ ಗಾಂಧಿಗೆ ಒಂದು ಸಮೀಪ ಆಗಬೇಕು ಎಂಬುದು ಒಂದು ಉದ್ದೇಶದಿಂದ ಇವತ್ತು ಈ ಥರ ಮಾಡ್ತಿದ್ದಾರೆ. ಈಗ ರಾಹುಲ್ ಗಾಂಧಿ ಬಳಿ ಒಯ್ದು ಒಬ್ಬರಿಗೆ ಹೇಳಿಸಿದ್ದಾನೆ, ಅವರು ಸರ್ಸಾಂಬೆಯವರೇ ಯಾರು, ಅವರು ಊರವರೇ ಯಾರು, ಅವರು ಇದೆಲ್ಲ ಷಡ್ಯಂತ್ರದ ತನಕ ನಾನು ಹೇಳಿ ಬಯಸ್ತೇನೆ. ಇಲ್ಲ ಯಾವ ಸಿಕ್ಕಿಲ್ಲ. ಇಲ್ಲ 6018 ವೋಟುಗಳು ಅವರು ಹೇಳ್ತಾ ಇದ್ದಾರೆ, ಏನು ಯಾವನೂ ಮಾಡಿಲ್ಲ, ನಾನು ಸಂಬಂಧ ಇಲ್ಲ. ಈ SIT ತನಿಖೆ ನಡೀತಾ ಇದೆಯಲ್ಲ, ತನಿಖೆಗೆ ನೀವು ಸಂಪೂರ್ಣ ಸಹಕಾರ ಕೊಡ್ತೇವೆ. ಅವರು ಅರೆಸ್ಟ್ ಮಾಡಿದ್ರೆ ಅರೆಸ್ಟ್